ವೀಕ್ಷಕರೇ ನಮಸ್ಕಾರ. ಇವತ್ತು ಪ್ರತಿಯೊಬ್ಬರ ಬಾಯಲ್ಲೂ ಕೇಳಿ ಬರುತ್ತಿರುವ ಮಂತ್ರವೆಂದರೆ ಅದು ಹೂಡಿಕೆ ಮತ್ತು ಇನ್ವೆಸ್ಟ್‌ಮೆಂಟ್ ಅಂತ. ಅದರಲ್ಲೂ ವಿಶೇಷವಾಗಿ ಮ್ಯೂಚುವಲ್ ಫಂಡ್‌ಗಳ ಬಗ್ಗೆ ಒಂದು ದೊಡ್ಡ ಸಂಚಲನವೇ ಈ ದೇಶದಲ್ಲಿ ಸೃಷ್ಟಿಯಾಗಿದೆ, ವಿಶ್ವದಲ್ಲಿ ಸೃಷ್ಟಿಯಾಗಿದೆ. ಸಾವಿರ ಹಾಕಿ ಕೋಟಿ ತೆಗಿಬೇಕು ಅಂತ ಬಹಳಷ್ಟು ಜನ ಇದ್ದಾರೆ. ಕೋಟ್ಯಾಧಿಪತಿ ಆಗ್ಬೇಕೆಂಬ ಕನಸು ಯಾರಿಗೆ ತಾನೇ ಇರಲ್ಲ ಹೇಳಿ. ಆದ್ರೆ ಕೇವಲ ಸಂಬಳದಿಂದ ಜೀವನ ನಡೆಸೋ ಸಾಮಾನ್ಯ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಈ ಕನಸನ್ನ ನನಸು ಮಾಡಬಹುದೇ? ಅದು ಸಾಧ್ಯವೇ ಎಂಬುದನ್ನ ನಾವು ಇವತ್ತು ನೋಡ್ತಾ ಹೋಗೋಣ. 1 ಕೋಟಿ ರೂಪಾಯಿ ಎಂಬುದು ಕೇವಲ ದೊಡ್ಡ ಮೊತ್ತದ ನಂಬರ ಅಥವಾ ಅದು ಶಿಸ್ತುಬದ್ಧ ಹೂಡಿಕೆಯ ಮೂಲಕ ತಲುಪಬಹುದಾದ ಅಚೀವೇಬಲ್ ರಿಯಲ್ ಗುರಿಯೇ? ಮ್ಯೂಚುವಲ್ ಫಂಡ್ ಮೂಲಕ 1 ಕೋಟಿ ಮಾಡೋದು ಹೇಗೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದು ಹೇಗೆ ಸಾಧ್ಯ? ಕೋಟಿ ಮಾಡಲು ಏನ್ ಮಾಡ್ಬೇಕು ಎಂಬುದನ್ನ ಇವತ್ತು ನಮ್ಗೆ ವಿವರಿಸ್ತಾರೆ ಆರ್ಥಿಕ ತಜ್ಞ ಅಮರನಾಥ್ ಶಿವಶಂಕರ್ ಅವರು. ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಮ್ಯೂಚುವಲ್ ಫಂಡ್ ಬಗ್ಗೆ ಈಗಂತೂ ಜನ ಭಾರಿ ಚರ್ಚೆ ಮಾಡ್ತಾ ಇದಾರೆ. ಇನ್ವೆಸ್ಟ್ ಮಾಡ್ಬೇಕು, ದುಡ್ಡನ್ನ ಬೆಳೆಸ್ಬೇಕು, ಕೋಟಿ ಮಾಡ್ಬೇಕು ಅಂತ ಹೇಳಿ. ನಾವು ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಅನೇಕ ಅಂಶಗಳನ್ನ ತಿಳ್ಕೊಂಡಿದ್ವಿ. ಇದು ನಮ್ದು 4ನೇ ಸಂಚಿಕೆ. ಈಗ ಎಲ್ರಿಗೂ 1 ಕೋಟಿ ಮಾಡೋ ಆಸೆ ಇರುತ್ತೆ. ಈಗ 1000 ಹಾಕಿ ಕೋಟಿ ತೆಗಿಬೇಕನ್ನೋ ಆಸೆ ಇರುತ್ತೆ. ಅಂದ್ರೆ ಕೋಟ್ಯಾಧಿಪತಿ ಆಗೋ ಆಸೆ ಇರುತ್ತೆ. ಇದಕ್ಕೆ ಯಾವ್ದು ಬೆಸ್ಟ್ ವೇ? ಅಂದ್ರೆ ಸುಮ್ನೆ ದುಡ್ಡು ಹಾಕಿ ಬಿಟ್ರೆ ಕೋಟಿ ಆಗತ್ತಾ, ಅಥವಾ ನಾವು ಏನಾದ್ರೂ ವರ್ಕ್ ಮಾಡ್ಬೇಕಂತ? ಸರ್ ಮೊದಲನೇದಾಗಿ ಇವತ್ತು ನಾವೆಲ್ಲರೂ ಬೇರೆ ಬೇರೆ ಕಡೆ ಕೆಲಸಗಳು ಮಾಡ್ತಿರ್ತೀವಿ. ನಮ್ಮಲ್ಲಿ ಸಾಕಷ್ಟು ಜನ ಫೈನಾನ್ಸ್ ಫೀಲ್ಡ್ ಅಲ್ಲಿ ಇರಲ್ಲ. ಅಂದ್ರೆ ನಾವು ಡೇ ಇನ್ ಡೇ ಔಟ್ ಅಂತ ಏನ್ ಕರಿತೀವಲ್ಲ, ದಿನ ಬೆಳಗಾದ್ರೆ ಇದೇ ಕೆಲಸ ಮಾಡೋರು ಇರಲ್ಲ. ಬಟ್ ನಾವ್ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತೀವಿ. ಯಾವ್ದೋ ಫ್ಯಾಕ್ಟ್ರಿಲಿ ಮಾಡ್ತಿರ್ಬೋದು, ಯಾವ್ದೋ ಪ್ರೈವೇಟ್ ಕಂಪನಿಲಿ ಮಾಡ್ತಿರ್ಬೋದು, ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ಬೋದು. ನಾವು ತಗೊಳ್ಳೋ ಸಂಬಳದಲ್ಲಿ ಉಳಿಸೋ ದುಡ್ಡನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ನಮ್ಮೆಲ್ರಿಗೂ ಆಸೆ. ನೀವ್ ಹೇಳ್ದಂಗೆ 1 ಕೋಟಿ ಹೇಗ್ ಮಾಡೋದು, ಅಥವಾ 1 ಕೋಟಿ ಇರೋರು 2 ಕೋಟಿ ಹೇಗ್ ಮಾಡೋದು, ಈ ತರದ್ದು ಒಂದಷ್ಟು ನಮ್ ತಲೆಯಲ್ಲಿ ಕೂತಿರುತ್ತೆ. ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಸಾಕಷ್ಟು ಮಾತಾಡಿದೀವಿ. ಮ್ಯೂಚುವಲ್ ಫಂಡ್ ನಲ್ಲಿ ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡ್ಕೊಂಡು ಹೋದ್ರೆ, ತಿಂಗಳಿಗೆ ಇಷ್ಟು ಅಂತ ಡಿಸಿಪ್ಲಿನ್ಡ್ ಆಗಿ ಮಾಡ್ಕೊಂಡು ಹೋದ್ರೆ, ಅಂದ್ರೆ ಅದನ್ನೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಮೂಲಕ ಮಾಡ್ಕೊಂಡು ಹೋದ್ರೆ ಖಂಡಿತ ಒಂದಷ್ಟು ವರ್ಷಗಳ ಹೂಡಿಕೆ ಆದ್ಮೇಲೆ 1 ಕೋಟಿ ಮಾಡ್ಬೋದು. ಅದನ್ನ ಅಲ್ಲೇ ಬಿಟ್ಟಿದ್ದು ಮತ್ತಷ್ಟು ಬೆಳೆಯಕ್ಕೆ ಅವಕಾಶ ಕೊಟ್ರೆ ಅದು 2 ಕೋಟಿ ಆಗತ್ತೆ, 3 ಆಗತ್ತೆ, 4 ಆಗತ್ತೆ, ಹಾಗೆ ಬೆಳ್ಕೊಂಡು ಹೋಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಫಾರ್ಮುಲಾಗಳು ತಗೊಂಡು ಯಾವ ಸಂಖ್ಯೆನಲ್ಲಿ ಅದು ಬೆಳೆಯುತ್ತೆ, ಎಷ್ಟು ಮೊತ್ತ ಮಾಡಿದ್ರೆ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಮುಂದೆ ಮಾತಾಡೋಣ. ಇದಕ್ಕೆ ಮ್ಯೂಚುವಲ್ ಫಂಡೇ ಬೆಸ್ಟ್ ಅಂತ ಹೇಳ್ತೀರಿ ನೀವು, ಅಂದ್ರೆ ಕೋಟಿ ಮಾಡೋಕೆ? ಹೌದು, ಹೊಸ ಹೂಡಿಕೆದಾರರಿಗೆ ಏನಾಗುತ್ತೆ, ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದೇ ಸುಲಭ. ಯಾಕೆಂದ್ರೆ ಸರಿಯಾಗಿರೋದೊಂದಷ್ಟು ಫಂಡ್ ಅನ್ನ ಚೂಸ್ ಮಾಡ್ಕೊಂಡು ನಾವು ಉದಾಹರಣೆಗೆ ತಿಂಗಳಿಗೆ ಒಂದು 3, 4, 5 ಫಂಡ್ ನಲ್ಲಿ SIP, ಒಂದೊಂದು ಫಂಡ್ ನಲ್ಲಿ ಇಷ್ಟಿಷ್ಟು ಮೊತ್ತ ಅಂತ ಮಾಡ್ಕೊಂಡು ಹೋದ್ರೆ, ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಯಾರಿರ್ತಾರೆ ಅಥವಾ ಮ್ಯೂಚುವಲ್ ಫಂಡ್ ಸಂಸ್ಥೆಗಳು ಯಾರಿರ್ತಾರೆ ಅವರೆಲ್ಲರೂ ತುಂಬಾ ನುರಿತ ತಜ್ಞರಿರ್ತಾರೆ, ಓದ್ಕೊಂಡಿರ್ತಾರೆ, ಅವ್ರಿಗೆ ಸೆಬಿಯಿಂದ ಮಾನ್ಯತೆ ಪಡ್ಕೊಂಡಿರ್ತಾರೆ, ಸರ್ಕಾರದ ಕಡೆಯಿಂದ ಅವ್ರಿಗೆಲ್ಲ ಅಪ್ರೂವಲ್ಗಳು ಬಂದಿರುತ್ತೆ ಅವ್ರ ಸಂಸ್ಥೆ ನಡೆಸೋದಕ್ಕಾಗ್ಲಿ ಫಂಡ್ ನಡೆಸೋದಕ್ಕಾಗ್ಲಿ. ಹಾಗಾಗಿ ಅವರು ಎಕ್ಸ್ಪರ್ಟ್ಸ್ ತಂಡ ಇರ್ತಾರೆ. ಎಕ್ಸ್ಪರ್ಟ್ಸ್ ಕೈಗೆ ನಮ್ಮ ಹಣನ ಕೊಟ್ಟು ಅವ್ರ ಕೆಲಸ ಅವ್ರು ಮಾಡಕ್ ಬಿಟ್ರೆ ನಮ್ ದುಡ್ಡು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಂಡ್ ಸಾಕಷ್ಟು ಜನ ಒಂದು ತಪ್ಪು ಏನ್ ಮಾಡ್ತಾರೆ ಹೊಸ ಹೂಡಿಕೆದಾರರು ಅಂದ್ರೆ, ನಾವೇ ಹೂಡಿಕೆ ಮಾಡ್ಬೇಡ, ನಾವೇ ಸ್ಟಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡೋಣ, ಅಥವಾ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ನಾವೇ ಟ್ರೇಡಿಂಗ್ ಮಾಡೋಣ, ನಾವೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡೋಣ. ಹೌದು, ರಾತ್ರೋರಾತ್ರಿ ದುಡ್ಡು ಮಾಡ್ಬಿಡ್ಬೋದು, ಇಲ್ಲಿ 50,000 ರೂಪಾಯಿ ಹಾಕಿದ್ರೆ 1.5 ಲಕ್ಷ 2 ಲಕ್ಷ ತೆಗಿಬಹುದು. ಈ ತರದ್ದೆಲ್ಲ ಸ್ವಲ್ಪ ಕಳೆದೋಗಿರ್ತಾರೆ ಜನ. ಹಾಗಾಗಿ ಆತರ ಮಾಡೋದ್ ಬೇಡ. ಹೊಸ ಹೂಡಿಕೆದಾರರು ದಯವಿಟ್ಟು ಮ್ಯೂಚುವಲ್ ಫಂಡ್ ಮಾರ್ಗವಾಗಿ ಹೋಗ್ಲಿ. ಖಂಡಿತ 1 ಕೋಟಿ 2 ಕೋಟಿ 5 ಕೋಟಿ 10 ಕೋಟಿ ನೋಡ್ಬೋದು. ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಸರ್, ಈಗ ಕೋಟಿ ಮಾಡೋಕೆ ಹೇಳಿದ್ರಿ, ಆದ್ರೆ ನನಗೊಂದು ಡೌಟ್ ಅಂದ್ರೆ, ಈಗ ನಾರ್ಮಲ್ ಆಗಿ ಸಾಮಾನ್ಯ ಸಂಬಳ ಪಡಿತಿರ್ತಾರಲ್ಲ, ಅವರು ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕೋಟಿ ತಗೋಬಹುದಾ? ಅದು ನಿಜವಾಗ್ಲೂ ಅಚೀವೇಬಲ್ ಅಂತ? ಖಂಡಿತ ಅಚೀವೇಬಲ್ ಸರ್. ಅದು ನಾನು ಉದಾಹರಣೆಗಳು ಕೊಡ್ತೀನಿ, ಸ್ವಲ್ಪ ಬರ್ದಿಟ್ಕೊಂಡಿದ್ದೀನಿ ಉದಾಹರಣೆಗಳು. ತಿಂಗಳಿಗೆ 20,000 SIP ಅಮೌಂಟ್, ತಿಂಗಳಿಗೆ 20,000 ಮಾಡಿ 12% ಲಾಭ ಕೊಟ್ರೆ 15 ವರ್ಷ ನಾವು ಹೂಡಿಕೆ ಮಾಡಿದ್ರೆ 1 ಕೋಟಿ ಆಗತ್ತೆ. ತಿಂಗಳಿಗೆ 20,000, 12% ಲಾಭ, 15 ವರ್ಷ, 1 ಕೋಟಿ ಆಗತ್ತೆ. ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ನಮ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸ್ಟೆಪ್ ಅಪ್ ಅಂತ ಒಂದು ಆಪ್ಷನ್ ಇರುತ್ತೆ ಮ್ಯೂಚುವಲ್ ಫಂಡ್ SIP ನಲ್ಲಿ. ಅಂದ್ರೆ ಇವತ್ತು 20,000 ಹಾಕ್ತಾ ಇದ್ದೀನಿ ನಾನು, ಒಂದ್ ಇಡೀ ವರ್ಷ 20,000 ಹಾಕೊಂಡ್ಮೇಲೆ 10% ಸ್ಟೆಪ್ ಅಪ್ ಮಾಡ್ತೀನಿ, ಅಂದ್ರೆ ಇನ್ನ 2,000. ಸೊ ಮೊದಲನೇ ಇಡೀ ವರ್ಷ, ಉದಾಹರಣೆಗೆ 2025 ಜನವರಿ ಶುರು ಮಾಡಿದ್ವಿ ಅಂತ ಅನ್ಕೊಳ್ಳೋಣ. 2025 ಜನವರಿಯಿಂದ 2025 ಡಿಸೆಂಬರ್ ತನಕ ತಿಂಗಳ 20,000 ಮಾಡ್ತಿರ್ತೀನಿ ನಾನು. 2026 ಜನವರಿಗೆ ಇನ್ನು 2,000 ಸೇರಿಸ್ತೀನಿ. ಅಂದ್ರೆ 20,000 ಮಾಡ್ತಿದ್ ಕಡೆ 22,000 ಮಾಡ್ತೀನಿ. ಇಡೀ 2026 ಜನವರಿಯಿಂದ ಡಿಸೆಂಬರ್ ವರೆಗೂ 22,000 ಮಾಡ್ತಿರ್ತೀನಿ. ಆಮೇಲೆ ಮತ್ತೆ ಏನ್ ಮಾಡ್ತೀನಿ, ಇನ್ನೂ 2,200 ರೂಪಾಯಿ ಸೇರಿಸ್ತೀನಿ. ಯಾವಾಗ? 2027ಕ್ಕೆ. ಅಂದ್ರೆ 22,000 ಇರೋದು 24,200 ರೂಪಾಯಿ 2027 ಜನವರಿಗೆ ಶುರು ಮಾಡ್ತೀನಿ.
ಸೊ ಇದನ್ನ ಸ್ಟೆಪ್ ಅಪ್ ಅಂತ ಕರಿತೀವಿ. ಇದು ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅನ್ನೋದು ತುಂಬಾ ಚೆನ್ನಾಗಿ ನಾವು ಮಾಹಿತಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಮೊದಲೇ ಉದಾಹರಣೆ ಹೇಳ್ದಂಗೆ 20,000 ಸ್ಟೆಪ್ ಅಪ್ ಮಾಡದೆ 12% ಲಾಭ ಕೊಟ್ಟು 15 ವರ್ಷ ಮಾಡಿದ್ರೆ 1 ಕೋಟಿ ಆಗುತ್ತೆ. ಅದೇ ಕೇವಲ 10% ಸ್ಟೆಪ್ ಅಪ್ ಮಾಡಿದ್ರೆ ಇದೇ 15 ವರ್ಷ ಕಾಲಾವಕಾಶದಲ್ಲಿ ಇದೇ 12% ಲಾಭದಲ್ಲಿ 1.74 ಕೋಟಿ ಅಷ್ಟಾಗತ್ತೆ. ಸ್ಟೆಪ್ ಅಪ್ ಮಾಡಿಲ್ಲ ಅಂದ್ರೆ 1 ಕೋಟಿ ಆಗ್ತಿತ್ತು 15 ವರ್ಷದಲ್ಲಿ. ಸ್ಟೆಪ್ ಅಪ್ ಮಾಡಿರೋದ್ರಿಂದ 1.74 ಕೋಟಿ ಆಗ್ತಿದೆ. ಮತ್ತೊಂದು ಉದಾಹರಣೆ ಇದಕ್ಕೆ 10% ಬದಲು 20% ಸ್ಟೆಪ್ ಅಪ್ ಮಾಡಿದ್ರೆ 3.3 ಕೋಟಿ ಆಗತ್ತೆ. ಇದೇ 12% ಕಾಂಪೌಂಡಿಂಗ್ ಆಗತ್ತೆ. ಇದೇ 15 ವರ್ಷ ಕಾಲಾವಕಾಶ. ಆದ್ರೆ ವರ್ಷ 20% ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹೀಗಿರೋದ್ರಿಂದ ನಾವು ಸ್ಟೆಪ್ ಅಪ್ ಕೂಡ ಮಾಡಬೇಕು. SIP ಮಾಡ್ತೀವಿ ಒಂದ್ ಕಡೆ. ಸ್ಟೆಪ್ ಅಪ್ ಯಾಕೆ ಬಂತು ಅನ್ನೋದಕ್ಕೆ ಸ್ವಲ್ಪ ಉದಾಹರಣೆ ಕೊಡಬೇಕು. ಈಗ ಸಾಧಾರಣವಾಗಿ ಒಂದು ಆಫೀಸ್ ನಲ್ಲಿ ಒಂದು 8, 10, 15% ನಮ್ಮ ಸಂಬಳಗಳ ಹೆಚ್ಚಳಗಳಾಗಿತ್ತು. ಈಗ ಕಳೆದೊಂದು 2 ವರ್ಷದಲ್ಲಿ ಅದರಲ್ಲೂ IT ನಲ್ಲಿ ಸ್ವಲ್ಪ ಬೇರೆ ತರ ನಡೀತಿದೆ. ಬಟ್ ಉದಾಹರಣೆಗೆ ತಗೊಂಡ್ರೆ 10% ಅಷ್ಟು ನಮಗೆ ಸಂಬಳ ಏರಿಕೆ ಆಗುತ್ತೆ. ಆ ಏರಿಕೆ ಆಗೋ ಸಂಬಳದಲ್ಲಿ 10% ಏರಿಕೆ ಆದಂಗೆನೆ ನಮ್ಮ SIPನೂ 10% ಏರಿಕೆ ಮಾಡೋಣ ಅನ್ನೋದು ಸಿಂಪಲ್ ಫಾರ್ಮುಲಾ ಇಲ್ಲಿ. ಹಾಗಾಗಿ ಆ ಶಿಸ್ತನ್ನ ನಾವು ಪಾಲಿಸ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಕೋಟಿಗಳಲ್ಲಿ ನಮ್ಮ ಲಾಭ ಬರುತ್ತೆ ಅಂತ ಉದಾಹರಣೆಗಳು ಹೇಳುತ್ತೆ. ಅಂದ್ರೆ ಇದಕ್ಕೆ ಮೈಂಡ್ ಸೆಟ್ ಮತ್ತೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅನ್ಸುತ್ತೆ 1 ಕೋಟಿಗೆ. ಹೂಡಿಕೆನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಜನರು ಹೇಳೋದೇನಂದ್ರೆ ಸ್ಕಿಲ್ ಒಂದು 15-20%, ಆದ್ರೆ ನಿಮ್ಮ ತಾಳ್ಮೆ, ನಿಮ್ಮ ಡಿಸಿಪ್ಲಿನ್ ಇದೆಯಲ್ಲ ಅದು ಉಳಿದು 80%. ಯಾಕಂದ್ರೆ ಸ್ಕಿಲ್ ಇರ್ಬೋದು. ಈಗ ನನಗೆ ತುಂಬಾ ಚೆನ್ನಾಗಿರೋ ಫಂಡ್ಗಳನ್ನ ಕಂಡುಹಿಡಿಬಹುದು ನಾನು, ಅಥವಾ ಚೆನ್ನಾಗಿರೋ ಸ್ಟಾಕ್ಸ್ ನ ಹಿಡಿಬಹುದು ನಾನು, ಕಡಿಮೆ ವ್ಯಾಲ್ಯೂಯೇಷನ್ ಇದ್ದಾಗ ಎಂಟರ್ ಆಗಿ ತುಂಬಾ ಲಾಭ ಮಾಡೋ ಸ್ಕಿಲ್ ಇರ್ಬೋದು ನನಗೆ. ಆದ್ರೆ ತಾಳ್ಮೆ ಇಲ್ಲದೆ ಹೋದ್ರೆ, ಈಗ ಮಾರ್ಕೆಟ್ ಕರೆಕ್ಷನ್ ಆಗಿತ್ತು ಇತ್ತೀಚೆಗೆ ನಾವು ನೋಡಿದ್ವಿ. ಕಳೆದ ಅಕ್ಟೋಬರ್ ಇಂದಾನು ಮತ್ತೆ ಈ ವರ್ಷ ಜನವರಿನಲ್ಲಿ ಸಾಕಷ್ಟು ಕರೆಕ್ಷನ್ ಆಯ್ತು ಭಾರತದ ಮಾರ್ಕೆಟ್. ಅದೇ ರೀತಿ ಅಮೆರಿಕ ಮಾರ್ಕೆಟ್ ಕೂಡ ಮಾರ್ಚ್ ಏಪ್ರಿಲ್ ನಲ್ಲಿ ಸಾಕಷ್ಟು ಕರೆಕ್ಷನ್ ಆಯ್ತು. ಬಟ್ ನಿನ್ನೆ ಮಾರ್ಕೆಟ್, 2 ಮಾರ್ಕೆಟ್ಗಳು ಕ್ಲೋಸ್ ಆದಾಗ ಅಮೆರಿಕದ ಮಾರ್ಕೆಟ್ ಆಗ್ಲೇ ಮತ್ತೆ ಆಲ್ ಟೈಮ್ ಹೈಗೆ ಹೋಗಿ ಕೂತಿದೆ. ಅಂದ್ರೆ ಅದು ಎಲ್ಲಿ ಕರೆಕ್ಷನ್ ಆಯ್ತಲ್ಲ 20-25%, ಆ ಕರೆಕ್ಷನ್ ಎಲ್ಲ ರಿಕವರ್ ಆಗೋಗಿದೆ. ಅದೇ ರೀತಿ ಭಾರತದ ಮಾರ್ಕೆಟ್, ಇವನ್ ಇಂಡೆಕ್ಸ್ ತಗೊಂಡು ನಿಫ್ಟಿ 50 ತಗೊಂಡ್ರೆ ನಿಫ್ಟಿ 50 ಆಲ್ ಟೈಮ್ ಹೈಗಿಂತಲೂ ಸುಮಾರು 2-3% ಕೆಳಗಿದೆ ಅಷ್ಟೇನೆ. ಇನ್ನೊಂದು 5-6 ಒಳ್ಳೆ ಸೆಷನ್ ಬಂತು ಅಂದ್ರೆ ಅದು ಕೂಡ ಮತ್ತೆ ಆಲ್ ಟೈಮ್ ಹೈಗೆ ಹೋಗುತ್ತೆ. ಹಾಗಾಗಿ ಶಿಸ್ತು, ನಾವು ಹೂಡಿಕೆ ಮಾಡ್ತೀವಿ, ಮಾರ್ಕೆಟ್ ಏಳುತ್ತೆ ಬೀಳುತ್ತೆ, ಮಾರ್ಕೆಟ್ ಗುಣನೇ ಹಾಗೆ, ಅದು ಏರಿಕೆ ಇಳಿತ ಎಲ್ಲ ಇದ್ದೇ ಇರುತ್ತೆ. ಅದೆಲ್ಲದನ್ನು ತಡ್ಕೊಂಡು ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡಿದ್ರೆ ಖಂಡಿತ ಲಾಭ ಮಾಡ್ಬೋದು. ಸರ್, ಈಗಾಗಲೇ ನೀವು ಉದಾಹರಣೆ ಕೊಡುವಾಗ ಕಂಪೌಂಡಿಂಗ್ ಅಂತ ಟರ್ಮ್ ನ ಯೂಸ್ ಮಾಡಿದ್ರಿ. ಅದು ಈ ಕೋಟಿ ಮಾಡೋ ಪ್ರಕ್ರಿಯೆಯಲ್ಲಿ ಏನ್ ಮಾಡುತ್ತೆ ಮತ್ತೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ 1 crore ಮಾಡೋಕೆ? ಸರ್, ಈಗ ಕಾಂಪೌಂಡಿಂಗ್ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾನು ಅವತ್ತೇ ಹೇಳಿದೀನಿ, ಮ್ಯೂಚುವಲ್ ಫಂಡ್ ಅನ್ನೋದು ಒಂದು 10, 20, 30 ಸ್ಟಾಕ್ಗಳ ಬುಟ್ಟಿ. ಅದು ಆ ಬುಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕಂಪನಿಗಳನ್ನ ನಮ್ಮ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಕೊಂಡ್ಕೋತಾರೆ. ಅವ್ರಿಗೆ ಲಾಭ ಬಂದಾಗ ಕೆಲವು ಸಲ ಮಾರ್ತಾರೆ, ಕೆಲವು ಸಲ ಮತ್ತಷ್ಟು ಲಾಭದ ಆಪರ್ಚುನಿಟಿ ಇದೆ ಅಂದಾಗ ಹಂಗೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಇದು ಒಂದು ಪ್ರಕ್ರಿಯೆ ನಡೀತಿರುತ್ತೆ. ಕಾಂಪೌಂಡಿಂಗ್ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ, ಈಗ ಅದೊಂದು ಉದಾಹರಣೆಗೆ ABC ಸ್ಟಾಕ್ ಅನ್ನೋದು ಮ್ಯೂಚುವಲ್ ಫಂಡ್ ಕಂಪನಿಯವರು ಒಂದು ಸ್ಟಾಕ್ಗೆ 1,000 ರೂಪಾಯಿ ತರ ತಗೊಂಡಿರ್ತಾರೆ. ಬಹುಶಃ ಅವರು ಒಂದು ಸ್ಟಾಕ್ ₹1 ತರ ಒಂದು 100 ಸ್ಟಾಕ್ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ. ಆ 1,000 ರೂಪಾಯಿ ಸ್ಟಾಕ್ ಚೆನ್ನಾಗಿ ಬೆಳೀತಾ ಒಂದು 2 ವರ್ಷದಲ್ಲಿ 3,000 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಇವರು 100 ಯೂನಿಟ್ ತಗೊಂಡಿರ್ತಾರೆ 1,000 ರೂಪಾಯಿ ಕೊಟ್ಟು. ಇವತ್ತು ಅದು 3 ಪಟ್ಟು ಲಾಭ ಕೊಟ್ಟಿದೆ. ಅವತ್ತಿನ ದಿವಸಕ್ಕೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಅನ್ಸುತ್ತೆ ಇದು ಲಾಭ ಚೆನ್ನಾಗಿ ಕೊಟ್ಟಿದೆ, ಬಹುಶಃ ಇದರಲ್ಲಿ ಇನ್ನು ಲಾಭ ಬರಕ್ಕೆ ತಡ ಆಗತ್ತೆ, ಮತ್ತೆ ಈ ಸೆಕ್ಟರಿನ ಕಂಪ್ಲೀಟ್ ಬುಲ್ ರನ್ ಮುಗಿದು ಹೋಗಿದೆ, ಅಥವಾ ಈ ಸೆಕ್ಟರ್ಗೆ ಇನ್ನೇನೋ ಮತ್ತೆ ಸಮಸ್ಯೆಗಳು ಕಾಣಿಸ್ಬೋದು, ಅಥವಾ ಈ ಕಂಪನಿಗೆ ಏನೋ ಸಮಸ್ಯೆ ಕಾಣಿಸ್ಬೋದು, ಅಥವಾ ಈ ಕಂಪನಿ ಚೆನ್ನಾಗಿ ಮಾಡಿ ಲಾಭ ತಗೊಂಡ್ಬಿಡ್ಬೇಕು ನಾವು ಅನ್ನೋದಿರೋದಾಗ ಅವ್ರೇನ್ ಮಾಡ್ತಾರೆ, 3,000 ರೂಪಾಯಿ ಆದಾಗ ಮಾರ್ತಾರೆ. ಮಾರಿದಾಗ ಏನಾಗುತ್ತೆ ಹೇಳಿ, ನಮ್ಮ ಯೂನಿಟ್ಗಳು ಏನಿರುತ್ತಲ್ಲ ಅದು ಲಾಭ ಮಾಡುತ್ತೆ. ಅದನ್ನ ಮ್ಯೂಚುವಲ್ ಫಂಡ್ ಸಂಸ್ಥೆಯವರು ಒಳಗೆ ಮತ್ತೆ ರೀಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ 1,000 ರೂಪಾಯಿಂದ 3,000 ರೂಪಾಯಿ ಆದಾಗ 3 ಪಟ್ಟು ಏರಿಕೆ ಆಗಿದ್ದು ಮತ್ತೆ ರೀಇನ್ವೆಸ್ಟ್ ಆಗುತ್ತೆ. ಅದೇ ರೀತಿ ಎಷ್ಟೊಂದು ಸ್ಟಾಕ್ಗಳಲ್ಲಿ ಮಾರಾಟ ಆಗುತ್ತೆ ಅಥವಾ ಸ್ಟಾಕ್ ಬೆಲೆ ಏರಿಕೆ ಆಗುತ್ತೆ. ಅದೆಲ್ಲ ನಮ್ಮ ನೆಟ್ ಅಸೆಟ್ ವ್ಯಾಲ್ಯೂ NAV ಅಂತ ಏನ್ ಕರಿತೀವಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ, ಅದಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ, ಅದನ್ನ ಬೆಳೆಸ್ಕೊಂಡು ಹೋಗುತ್ತೆ. ಇದನ್ನೇ ಕಾಂಪೌಂಡಿಂಗ್ ಮ್ಯಾಜಿಕ್ ಅಂತ ಕರೆಯೋದು ನಾವು. ಸರ್, ಈಗಾಗಲೇ ಒಂದಿಷ್ಟು ಉದಾಹರಣೆ ಕೊಟ್ರಿ SIP ಮಾಡಲು. ಈಗ ನಾವೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ SIP ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇನಾದ್ರೂ ತೋರಿಸುತ್ತಾ ಇದು 1 ಕೋಟಿ ಮಾಡ್ಬೋದು, ಆ ರೀತಿ ಮಾಡ್ಬೋದು ಅನ್ನೋದು ಏನಾದ್ರೂ ತೋರಿಸುತ್ತಾ ಆಪ್ ಅಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ಅಂತ, ಪ್ಲಾಟ್ಫಾರ್ಮ್ ಅಲ್ಲಿ? ಖಂಡಿತ ಒಂದು ಯಾವುದೇ ಮ್ಯೂಚುವಲ್ ಫಂಡ್ ಆಪ್ ಇರ್ಲಿ ಅಥವಾ ವೆಬ್ಸೈಟ್ ಇರ್ಲಿ, ಅಲ್ಲಿ ಮ್ಯೂಚುವಲ್ ಫಂಡ್ SIP ಕ್ಯಾಲ್ಕುಲೇಟರ್ಸ್ ಅಥವಾ ಲಂಸಮ್ ಕ್ಯಾಲ್ಕುಲೇಟರ್, ಸ್ಟೆಪ್ ಅಪ್ ಕ್ಯಾಲ್ಕುಲೇಟರ್ಸ್ ಅಂತ ಕ್ಯಾಲ್ಕುಲೇಟರ್ ಕೊಟ್ಟಿರ್ತಾರೆ ನಮಗೆ. ಅಲ್ಲಿ ನಾವು ಉದಾಹರಣೆಗೆ ಹಾಕಿ ನೋಡ್ಬೋದು. ಇವತ್ತು ತಿಂಗಳಿಗೆ ನಾನು 10 ಅಥವಾ 20 ಸಾವಿರ ಹಾಕಿ
10 ವರ್ಷ ಇಲ್ಲ 15 ವರ್ಷ ಇಲ್ಲ 20 ವರ್ಷದಲ್ಲಿ ಹೂಡಿಕೆ ಮಾಡಿದ್ರೆ ಒಂದು ಸರಾಸರಿ 12% ಲಾಭ ಅಂತ ಅನ್ಕೋಬಹುದು. ಕೆಲವು ಸಲ ನಮ್ಮ 3-4 ಮ್ಯೂಚುವಲ್ ಫಂಡ್ಗಳು ಸೇರಿ ಅದರದ್ದು ಆವರೇಜು 13% ಕೊಡ್ಬೋದು, 14-15 ಕೊಡ್ಬೋದು, ಕೆಲವು ಸಲ 18-20% ಕೊಟ್ಟಿರೋದು ಇದೆ. ಆದ್ರೆ ನಾವು ತುಂಬಾ ಕೊಡುತ್ತೆ ಅಂತ ಅನ್ಕೊಂಡು ಪ್ಲಾನಿಂಗ್ ಮಾಡಕ್ ಬದಲು ಬಹಳ ಕನ್ಸರ್ವೇಟಿವ್ ಆಗಿ 12% ಕೊಡುತ್ತೆ ಅಂತ ಅನ್ಕೊಂಡು ಹೂಡಿಕೆ ಮಾಡಿದ್ರೆ ಹೆಚ್ಚಿಗೆ ಕೊಟ್ರೆ ನಮಗೆ ಇನ್ನೂ ಅದೃಷ್ಟ. ನಾನು ಹೇಳ್ದಂಗೆ 20,000 ಹಾಕಿ 12% ನಲ್ಲಿ 15 ವರ್ಷದಲ್ಲಿ 1 ಕೋಟಿ ಆಗುತ್ತೆ ಅಂದ್ರೆ 15% ಅಲ್ಲಿ ಅದೇನಾದ್ರು ಬೆಳೀತಾ ಹೋಯ್ತು ಅಂದ್ರೆ ಬಹುಶಃ ಮತ್ತಷ್ಟು ದುಡ್ಡು ಸಂಗ್ರಹ ಆಗುತ್ತೆ. ಹಾಗಾಗಿ ಶಿಸ್ತುಬದ್ಧವಾಗಿ SIP ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅದರದ್ದು ಕಾಂಪೌಂಡಿಂಗ್ ಮ್ಯಾಜಿಕ್ ನ ನಾವು ಕಣ್ಮುಂದೆ ನೋಡ್ಬೋದು. ಓಕೆ ಸರ್, ಈಗ ಇದಕ್ಕೆ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ, ಮತ್ತೆ ಈ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ಅಂಶಗಳನ್ನ ಗಮನಿಸಬೇಕು ಈ ಇನ್ವೆಸ್ಟ್ ಮಾಡೋರು? ಖಂಡಿತ. ನಾನೀಗ ನನ್ನ ಗೆಳೆಯರು ಯಾರೇ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಬೇರೆ ನನ್ನ ಪರಿಚಯದ ಗೆಳೆಯರು ಮಾತಾಡಿದಾಗ ನಾ ಹೇಳೋದಿಷ್ಟೇನೆ, ಯಾರಾದ್ರೂ ಮ್ಯೂಚುವಲ್ ಫಂಡ್ ಮಾಡ್ತೀನಿ ಎಲ್ಲಿಂದ ಶುರು ಮಾಡ್ಲಿ ಅಂದಾಗ ನಾನು ಮೊದಲು ಅರ್ಥ ಮಾಡ್ಕೊಳ್ಳೋದು ಅವ್ರದ್ದು ವಯಸ್ಸೆಷ್ಟು, ಅವ್ರು ಯಾವ ರೀತಿ ಕೆಲಸದಲ್ಲಿದ್ದಾರೆ, ಅವ್ರು ಬಿಸ್ನೆಸ್ ನಲ್ಲಿದಾರ ಅಥವಾ ಸಂಬಳ ಬರುತ್ತಾ ತಿಂಗಳ ಸಂಬಳ ಬರುವಾಗ ತುಂಬಾ ಹೆಚ್ಚಿಗೆ ಸಂಬಳ ಬರುವಂತ ಕೆಲಸದಲ್ಲಿದಾರ ಅಥವಾ ಮಧ್ಯಮ ಸಂಬಳ ಬರುತ್ತಾ, ಮತ್ತೆ ಎಷ್ಟು ಕಾಲಾವಕಾಶ ಕೊಡಕ್ ರೆಡಿ ಇದ್ದಾರೆ ಅಂತ ನಾನು ಈ 3 ಅಂಶಗಳು ತಿಳ್ಕೊತೀನಿ. ಒಂದು, ಯಾವ ಪ್ರೊಫೆಷನ್ ಅಲ್ಲಿ ಇದ್ದಾರೆ, ಅಂದ್ರೆ ಎಷ್ಟು ಸ್ಟೆಬಿಲಿಟಿ ಇದೆ ಅವ್ರ ಇನ್ಕಮ್ ಅನ್ನೋದು, ಮತ್ತೆ ಎಷ್ಟು ತಿಂಗಳ ಕಮಿಟ್ಮೆಂಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅನ್ನೋದು, ಮತ್ತೆ ಎಷ್ಟು ಟೈಮ್ ಇದೆ ಅನ್ನೋದು. ಈಗ 25 ವರ್ಷದ ಹುಡುಗ ಒಬ್ಬ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಅಥವಾ ಇನ್ಯಾವುದೋ ಡಿಗ್ರಿ ಮುಗಿಸಿ 2-3 ವರ್ಷ ಕೆಲಸ ಮಾಡಿರೋನು ನನಗೆ ಹೂಡಿಕೆ ಶುರು ಮಾಡಬೇಕು ಅಂದಾಗ ಆ ಹುಡುಗನಿಗೆ ಕೊಡೋ ಡೈರೆಕ್ಷನ್ ಬೇರೆ ಇರುತ್ತೆ. ಅದೇ 45 ವರ್ಷದವರು ಸುಮಾರು 20-25 ವರ್ಷ ಆಗ್ಲೇ ಕೆಲಸ ಮಾಡ್ಬಿಟ್ಟಿದ್ದಾರೆ, ಕಾರಣಾಂತರಗಳಿಗೆ ಅವ್ರು ಹೂಡಿಕೆ ಶುರು ಮಾಡಕ್ ಆಗಿಲ್ಲ, ಮ್ಯೂಚುವಲ್ ಫಂಡ್ ಮಾಡಿಲ್ಲ, ಅವರು ಈಗ ಹೊಸದಾಗಿ ಶುರು ಮಾಡ್ತೀವಿ ಅನ್ನೋರ್ಗೆ ಬೇರೆ ತರ ಅಡ್ವೈಸ್ ಕೊಡ್ಬೇಕಾಗತ್ತೆ. ಸೊ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ತರ ಇಲ್ಲ. ಬಟ್ ಬಹುತೇಕ ಎಲ್ರಿಗೂ ನಾ ಏನ್ ಹೇಳೋದು ಅಂದ್ರೆ, ಆದಷ್ಟು ಬೇಗ ಶುರು ಮಾಡಿ. ನೀವು 23, 24, 25 ವರ್ಷದಲ್ಲಿ ಶುರು ಮಾಡಿದಾಗ ಕಡೆ ಪಕ್ಷ ನೀವು 20 ವರ್ಷ ಕೊಟ್ಬಿಟ್ರೆ ನಿಮ್ಮ ಕಾಂಪೌಂಡಿಂಗ್ ಆಗೋದಕ್ಕೆ ಅದ್ರದ್ದು ಮ್ಯಾಜಿಕ್ ಬೇರೆ ರೀತಿಯಲ್ಲಿ ಆಗುತ್ತೆ. ನಾವು ಹೆಚ್ಚು ಕಾಲಾವಕಾಶ ಕೊಟ್ಟಷ್ಟು ಲಾಭದ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಶುರು ಮಾಡಿ. ಮತ್ತೆ ನಿಮಗೆ ಎಷ್ಟು ತಿಂಗಳ ಕಮಿಟ್ಮೆಂಟ್ ಮಾಡ್ಕೊಳಕಾಗುತ್ತೆ ಅಷ್ಟೊಂದು ಮಾಡ್ಕೊಳ್ಳಿ. ಒಟ್ಟಿಗೆನೆ ಈಗ ಉದಾಹರಣೆಗೆ ಯಾರೋ ಒಬ್ಬರಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಕೈಗೆ ಬರುತ್ತೆ ಅಂದ್ರೆ ಅವ್ರು ಎತ್ಕೊಳ್ತೇನೆ 50,000 ರೂಪಾಯಿ SIP ಮಾಡ್ಬಿಡೋದು. 1-2 ತಿಂಗಳು ಶುರು ಮಾಡಿರ್ತೀವಿ, ಹೊಸದ್ರಲ್ಲಿ ಒಂಥರ ಹುರುಪಿರುತ್ತೆ, ಮಾಡ್ಬಿಡ್ತೀವಿ. ಆದ್ರೆ 1 ಲಕ್ಷ ಸಂಬಳ ಬರೋರ್ಗೆ 50,000ನ ಒಂದೇ SIP ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಬಹುಶಃ ಅವ್ರ ಬೇರೆ ಜೀವನದ ಗುರಿಗಳಿಗಾಗ್ಲಿ ಅಥವಾ ಬೇರೆ ದಿನನಿತ್ಯ ಜೀವನ ನಡೆಸಕ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಮಾಡಿ. ನಾನು ಹೇಳೋದು, ನಿಮ್ಮ ಸಂಬಳದಲ್ಲಿ ಒಂದು 35-40% ಅಷ್ಟು ಉಳಿತಾಯ ಮಾಡಕ್ಕಾದ್ರೆ ಬಹಳ ಒಳ್ಳೇದದು. 1 ಲಕ್ಷ ರೂಪಾಯಿ ಸಂಬಳ ಬರೋರು ಶುರು ಮಾಡುವಾಗ ಬಹುಶಃ 30,000 ರೂಪಾಯಿ SIP ನಲ್ಲಿ ಶುರು ಮಾಡಿ. ನಿಮಗೆ ಸ್ವಲ್ಪ ಕಂಫರ್ಟ್ ಬಂದಾಗ, ನಿಮಗೆ ಮ್ಯೂಚುವಲ್ ಫಂಡ್ಗಳು ಅರ್ಥ ಆಗ್ತಿದ್ದಾಗ 30ನ 35 ಮಾಡಿ ಅಥವಾ 40 ಮಾಡಿ, ಅದು ನಿಮಗ್ ಬಿಟ್ಟಿದ್ದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಇದಕ್ಕೆ ಯಾವ ರೀತಿ ಮ್ಯೂಚುವಲ್ ಫಂಡ್ಗಳು ಸೂಕ್ತ ಅಂತ? ನಾವು ಮ್ಯೂಚುವಲ್ ಫಂಡ್ ಒಂದೇ ರೀತಿಯಾದ ಫಂಡ್ ಮಾಡಬಾರ್ದು. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, ಸುಮಾರು ಒಂದು 4-5 ಫಂಡ್ ಇಟ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಫಂಡ್ಗಳು ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ಆಮೇಲೆ ಅದರಲ್ಲೂ ಅಷ್ಟೇ, ಹೊಸದಾಗಿ ಹೂಡಿಕೆ ಶುರು ಮಾಡೋರು ಎತ್ಕೊಳ್ತಾನೆ ಥಿಮ್ಯಾಟಿಕ್ ಫಂಡ್ಗಳು ಮಾಡೋದು ಅಥವಾ ಇನ್ಯಾವುದೋ ಮೊಮೆಂಟಮ್ ಫಂಡ್ಗಳು ಮಾಡೋದು, ಈ ತರದಕ್ಕೆ ಕೈ ಹಾಕೋದು ಬೇಕಾಗಿಲ್ಲ. ಯಾಕೆಂದ್ರೆ ಥಿಮ್ಯಾಟಿಕ್ ಫಂಡ್ ಆಗ್ಲಿ ಅಥವಾ ಮೊಮೆಂಟಮ್ ಫಂಡ್ ಆಗ್ಲಿ ಅದರದೇ ಆದ ರಿಸ್ಕ್ ಇರುತ್ತೆ. ಹೌದು, ಅದು ಕೊಡೋ ಲಾಭನೂ 12% ಅಲ್ಲ, ಬಹುಶಃ 18-20% ಕೊಡೋ ತರ ಇರುತ್ತೆ. ಆದ್ರೆ ಅದು ಬೀಳಕ್ ಶುರು ಆಯ್ತು ಅಂದ್ರೂ ಅದೇ ರೀತಿಯಲ್ಲಿ ಬೀಳುತ್ತೆ. ನಾವು ಇತ್ತೀಚೆಗೆ ನೋಡಿದ್ವಿ, ಡಿಫೆನ್ಸ್ ಫಂಡ್ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಫಂಡ್, ಅದು ಎರಡು ತುಂಬಾ ವೋಲಟೈಲ್ ಆಗಿದೆ. ಯಾಕಂದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಿಳಿತಿದ್ದಂಗೆ ಡಿಫೆನ್ಸ್ ಫಂಡ್ಗಳು ಸಾಕಷ್ಟು ಆಗ್ಲೇ ರಿಚ್ಲಿ ವ್ಯಾಲ್ಯೂಡ್ ಇತ್ತು, ಅದು ಸುಮಾರು ಕರೆಕ್ಷನ್ ಕಾಣ್ತು. ಮತ್ತೆ ಈ ಆಪರೇಷನ್ ಸಿಂಧೂರೆಲ್ಲ ಆದ್ಮೇಲೆ ಮತ್ತೆ ಡಿಫೆನ್ಸ್ ಫಂಡ್ಗಳು ಮೇಲೆಗೆ ಬೆಳೆಯಕ್ ಶುರು ಆಯ್ತು. ಸೊ ಈ ತರ ವೋಲಟೈಲ್ ಇರುತ್ತೆ, ಫ್ಲಕ್ಚುಯೇಷನ್ ಇರುತ್ತೆ. ಹೊಸದಾಗಿ ಶುರು ಮಾಡೋರ್ಗೆ ನಾನು ಹೇಳೋದು, 1 ಅಥವಾ 2 ಫ್ಲೆಕ್ಸಿ ಕ್ಯಾಪ್ ಫಂಡ್, 1 ಮಿಡ್ ಕ್ಯಾಪ್ ಫಂಡ್, ಬಹುಶಃ 1 ಸ್ಮಾಲ್ ಕ್ಯಾಪ್ ಫಂಡ್, ಈ ತರದ್ 4-5 ಫಂಡ್ ಇಟ್ಕೊಂಡು ಅಲ್ಲಿ ಹೂಡಿಕೆ ಮಾಡೋದು ತುಂಬಾ ಸೂಕ್ತ ಅಂತ ನನ್ನ ಅನಿಸಿಕೆ. ಸರ್, ಈಗ ಮ್ಯೂಚುವಲ್ ಫಂಡ್ ಅದೆಲ್ಲ ನೋಡಿದ್ವಿ. ಇದಕ್ಕೆ ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅಥವಾ ಈ ಆಲ್ಮೋಸ್ಟ್ ಪ್ರೋಸೆಸ್ ಲಾಂಗ್ ಟರ್ಮ್ ಪ್ರೋಸೆಸ್ ಇದೆಯಲ್ಲ, ಇದಕ್ಕೆ ಏನಾದ್ರು ನಾವು ಫೈನಾನ್ಸಿಯಲ್ ಅಡ್ವೈಸರ್ ಅವಶ್ಯಕತೆ ಇದೆಯಾ ಅಥವಾ ನಾವೇ ನಿಭಾಯಿಸಬಹುದಾ ಇದನ್ನ? ಅದೇ ಫೈನಾನ್ಷಿಯಲ್ ಅಡ್ವೈಸರ್ ಅವಶ್ಯಕತೆ ಎಲ್ಲಿ ಬರುತ್ತೆ ಅಂದ್ರೆ, ನಮಗೆ ಏನೂ ಐಡಿಯಾನೇ ಇಲ್ಲ, ಆಮೇಲೆ ನಮಗೆ ನಮ್ಮೇಲೆ ನಂಬಿಕೆನೇ ಇಲ್ಲ, ನಮಗೆ ಏನಾದ್ರು ರಿಸರ್ಚ್ ಮಾಡಿರ್ತೀವಿ ಅಥವಾ ಇಂಟರ್ನೆಟ್ ಅಲ್ಲಿ ತಿಳ್ಕೊಂಡಿರ್ತೀವಿ, ನಮ್ಗೆ ಯಾಕೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂದಾಗ ಖಂಡಿತ ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕ ಹೋಗ್ಬೋದು. ಅದನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ. ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕ ಹೋದಾಗ ಅವರು ಸಾಧಾರಣ ರೆಗ್ಯುಲರ್ ಫಂಡ್ಸ್ ಮಾಡ್ತಾರೆ. ನಾವೇ ಈ ಆಪ್ಗಳ ಮೂಲಕ ಮಾಡಿದ್ರೆ ಡೈರೆಕ್ಟ್ ಫಂಡ್ ಮಾಡ್ತೀವಿ. ರೆಗ್ಯುಲರ್ ಫಂಡ್ಗೂ ಡೈರೆಕ್ಟ್ ಫಂಡ್ಗೂ ಒಂದೇ ಸೇಮ್ ಫಂಡ್, ಉದಾಹರಣೆಗೆ SBI ಸ್ಮಾಲ್ ಕ್ಯಾಪ್ ಫಂಡ್ ಇರ್ಬೋದು ಅಥವಾ ICICI ಪ್ರುಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಇರ್ಬೋದು, ಯಾವುದೇ ಫಂಡ್ ಉದಾಹರಣೆ ತಗೊಂಡ್ರು
ರೆಗ್ಯುಲರ್ ಫಂಡ್ ಸುಮಾರು 1% ಅಷ್ಟು ಕಡಿಮೆ ಲಾಭ ಕೊಟ್ಟಿರುತ್ತೆ. ಅದನ್ನ ಹೇಳಿದ್ದೆ, ಯಾಕೆಂದ್ರೆ ರೆಗ್ಯುಲರ್ ಫಂಡ್ಗೆ ಆ ಟೀಮ್ ಯಾರು ನಡೆಸ್ತಾರಲ್ಲ ಅವ್ರಿಗೆ ಮತ್ತೆ ಸಾಕಷ್ಟು ಫೀಸ್ ಎಲ್ಲ ತಗೊಳ್ತಾರೆ ಅವರು, ನಮ್ಮ ಬ್ರೋಕರೇಜ್ ಕಡೆಯಿಂದ ಫೀಸ್ ತಗೊಳ್ತಾರೆ. ಹಾಗಾಗಿ ರೆಗ್ಯುಲರ್ ಫಂಡ್ ಸ್ವಲ್ಪ ಕಡಿಮೆ ಲಾಭ ಕೊಡುತ್ತೆ. ಬಟ್ ನಮ್ಗೆ ಏನು ತಿಳುವಳಿಕೆನೆ ಇಲ್ಲ, ನಮಗ್ ಮಾಡಕ್ಕೆ ತುಂಬಾ ಭಯ ಆಗ್ತಿದೆ ಅಂದಾಗ ಖಂಡಿತ ಅಡ್ವೈಸರ್ ಮೂಲಕ ಹೋಗೋದು ಒಳ್ಳೇದೇನೆ. ಸರ್, ಈಗ 1 ಕೋಟಿ ರೂಪಾಯಿ ತಾವು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಆದ್ರೆ ಈಗ ಹೊಸದಾಗಿ ಈ 1 ಕೋಟಿ ರೂಪಾಯಿ ಕನ್ಸಿಟ್ಕೊಂಡು ಬಂದಿರ್ತಾರೆ, ಪ್ರಯಾಣವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಆರಂಭಿಸ್ತಾರೆ ಅಂತ ಯುವಕ ಯುವತಿಯರಿಗೆ ಅಥವಾ ಯಾರಾದ್ರೂ ಹೊಸ ಹೂಡಿಕೆದಾರರಿಗೆ ನೀವು ಕೊಡೋ ಅತ್ಯಂತ ಪ್ರಮುಖ ಸಲಹೆ ಏನು ಅಂತ? ಎಲ್ರಿಗೂ 1 ಕೋಟಿ ಅಥವಾ 10 ಕೋಟಿ ನೋಡಕ್ ಆಸೆ ಇರುತ್ತೆ, ಆದ್ರೆ ರಾತ್ರೋರಾತ್ರಿ ಅದೇನೋ ಆಗೋಗಲ್ಲ. ಯಾಕೆಂದ್ರೆ ಈಗ ಒಂದು ಪುಟ್ಟ ಮಗು ಹುಟ್ಟಿದ ತಕ್ಷಣ ಅದು ಎದ್ದು ನಡೆಯಕ್ಕಾಗ್ಲಿ, ಓಡೋದಕ್ಕಾಗ್ಲಿ, ಮಾತಾಡೋದಕ್ಕಾಗ್ಲಿ ಶುರು ಮಾಡಲ್ಲ. ಅದೊಂದು ಪ್ರಕ್ರಿಯೆ. ಅದು ಮೊದಲು ಕಣ್ಣು ಬಿಡುತ್ತೆ ಮಗು, ಕಣ್ಣು ಬಿಟ್ಟ ಮೇಲೆ ನಿಧಾನಕ್ಕೆ ಅಲ್ಲಾಡಕ್ ಶುರು ಮಾಡುತ್ತೆ, ಆಮೇಲೆ ಅಂಬೆಗಾಲಿಡಕ್ ಶುರು ಮಾಡುತ್ತೆ, ಆಮೇಲೆ ನಿಂತ್ಕೊಳಕ್ ಶುರು ಮಾಡುತ್ತೆ ಮಗು. ಅವಾಗ ಸ್ವಲ್ಪ ಸ್ವಲ್ಪ ಮಾತಾಡಕ್ ಶುರು ಮಾಡ್ಬೋದು, ಆಮೇಲೆ ನಡೆಯುತ್ತೆ, ಆಮೇಲೆ ಓಡುತ್ತೆ, ಆಮೇಲೆ ಒಂಥರ ಹಂಗೆ ಬೆಳ್ಕೊಂಡು ಹೋಗುತ್ತೆ. ಸೊ ಇದೆಲ್ಲ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಪ್ರಕೃತಿಯಲ್ಲೇ ಒಂದು ಪ್ರಕ್ರಿಯೆ ಹೇಗಿದೆಯೋ ಹೂಡಿಕೆಯಲ್ಲೂ ಒಂದು ಪ್ರಕ್ರಿಯೆ ಮೂಲಕನೇ ಹೋಗ್ಬೇಕು ನಾವು ಹಣ ಜಾಸ್ತಿ ಲಾಭ ನೋಡಕ್ಕೆ. ಹಾಗಾಗಿ 1 ಕೋಟಿ ಕನ್ಸಿಟ್ಕೊಂಡ್ ಬನ್ನಿ, ಬೇಡ 10 ಕೋಟಿನೇ ಕನ್ಸಿಟ್ಕೊಂಡ್ ಬನ್ನಿ. ಆದ್ರೆ ದಯವಿಟ್ಟು ರಾತ್ರೋರಾತ್ರಿ ಸಾಹುಕಾರ ಆಗ್ಬಿಡ್ತೀನಿ. ಯಾರೋ ಇಂಟರ್ನೆಟ್ ಅಲ್ಲಿ ಓದಿದ್ವಿ, ಯಾರೋ 50,000 ಸಂಬಳ ತಗೊಳ್ಳೋನ್ ಇವತ್ತು 2 ಕೋಟಿ ರೂಪಾಯಿ ಆಸ್ತಿ ಮಾಡಿದಾನೆ, 50 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ತಗೊಂಡಿದ್ದಾನೆ. ಈ ತರದ್ದೆಲ್ಲ ಸಿನಿಮಾಗಳಲ್ಲಿ ಚೆನ್ನಾಗಿರುತ್ತೆ ನೋಡಕ್ಕೆ, ಫ್ಯಾಂಟಸಿ ವರ್ಲ್ಡ್ ಅಂತೀವಲ್ಲ ಅಲ್ಲಿ ಚೆನ್ನಾಗಿರುತ್ತೆ. ರಿಯಾಲಿಟಿನಲ್ಲಿ ಅದು ಸಾಧ್ಯ ಇಲ್ಲ. ಈಸಿ ಮನಿ ಅನ್ನೋದು ಯಾರಿಗೂ ಲಭ್ಯ ಇಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೂ ಈಸಿ ಮನಿ ಅನ್ನೋದಿಲ್ಲ. ಕಷ್ಟ ಪಡ್ಲೇಬೇಕು, ಕಷ್ಟಪಟ್ಟು ದುಡಿಲೇಬೇಕು, ಉಪಾಯ ಮಾಡಿ ಹೂಡಿಕೆ ಮಾಡ್ಲೇಬೇಕು. ಹಾಗಾಗಿ 1 ಕೋಟಿ ಆಗೇ ಆಗತ್ತೆ. 15-20 ವರ್ಷದಲ್ಲಿ ಖಂಡಿತ ನಿಮ್ದು ಒಟ್ಟಾರೆ ಹೂಡಿಕೆ 1-1.5-2 ಕೋಟಿ ತಲುಪುತ್ತೆ. ಟೈಮ್ ಕೊಡಿ. ಇನ್ನ 20-25 ವರ್ಷದಲ್ಲಿ ಇದ್ದಾಗ ನಾಳೆನೆ 1 ಕೋಟಿ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಖಂಡಿತ ತಾಳ್ಮೆಯಿಂದ ಹೂಡಿಕೆ ಮಾಡ್ಕೊಂಡು ಹೋಗಿ ದುಡ್ಡು ಬೆಳೆಯುತ್ತೆ. ಓಕೆ ಸರ್, ಇವತ್ತಿನ ಚರ್ಚೆಯಿಂದ ನಮಗೊಂದು ಕ್ಲಾರಿಟಿ ಏನ್ ಬಂತು ಅಂದ್ರೆ 1 ಕೋಟಿ ರೂಪಾಯಿನ ನಾವು ಗಳಿಸಬಹುದು, ಅದು ರಿಯಲ್ ಮತ್ತೆ ಅಚೀವಬಲ್. ಬಟ್ ಅದು ಕೇವಲ ಅದೃಷ್ಟವಂತರ ಕನ್ಸಲ್ಲ, ಬದಲಿಗೆ ಸರಿಯಾದ ಜ್ಞಾನ, ಶಿಸ್ತು ಮತ್ತು ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಇದನ್ನ ಯಾರಾದ್ರೂ ಮಾಡಬಹುದು ಅಂತ ನೀವ್ ಹೇಳ್ತಾ ಇದ್ದೀರಿ. ಖಂಡಿತ. ಈಗ ನಮ್ಮ ದಿವಂಗತ ರಾಕೇಶ್ ಜುಂಜುನ್ವಾಲಾ ಅವರು ಭಾರತದ ಅತಿ ದೊಡ್ಡ ಹೂಡಿಕೆದಾರರು. ಅವರು ಸಾಕಷ್ಟು ಉದಾಹರಣೆಗಳು ಅದನ್ನೇ ಹೇಳಿದ್ದಾರೆ. ಹೂಡಿಕೆ ಮಾಡೋದು ಸ್ಕಿಲ್ ಅನ್ನೋದಕ್ಕಿಂತಲೂ ತಾಳ್ಮೆ ಮತ್ತೆ ನಿಮ್ಮ ಬುದ್ಧಿನ ಹೇಗೆ ಅಪ್ಲೈ ಮಾಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಇದ್ಯಾವುದೋ ಕೆಲವ್ರಿಗೆ ಮಾತ್ರ ಇದನ್ನ ಮೈಗೂಡಿಸ್ಕೋಬಹುದು, ಕೆಲವರು ಮಾತ್ರ ಹೂಡಿಕೆ ಮಾಡಿ ಲಾಭ ಮಾಡ್ಬೋದು ಅನ್ನೋದಿಲ್ಲ. ಅದೃಷ್ಟ ಅನ್ನೋದು ಬಹುಶಃ ಒಂದು 5-10% ಅನ್ಕೋಬಹುದು. ಉದಾಹರಣೆಗೆ ನಾನು ಹೂಡಿಕೆ ಮಾಡೋ ಕಂಪನಿ ಅದು ಯಾವ್ದೋ ಕಾರಣಾಂತರಗಳಿಗೆ ತುಂಬಾ ಚೆನ್ನಾಗಿ ಮಾಡಿದೆ ಅದರ ಸೆಕ್ಟರ್ ನಲ್ಲಿ ಎಲ್ಲಾರ್ಗಿಂತ ಅಂದ್ರೆ, ಅವಾಗ ನನಗೆ ಅದು ಆಲ್ಫಾ ಜನರೇಷನ್ ಅಂತ ಕರಿತೀವಿ. ಅಂದ್ರೆ ಎಲ್ರಿಗೂ 15% ಲಾಭ ಬಂದಿದ್ರೆ ನನಗೆ ಬಹುಶಃ 17-18% ಆ ಸ್ಟಾಕ್ ನಲ್ಲಿ ಅಥವಾ ಆ ಫಂಡ್ ನಲ್ಲಿ ಬಂದಿರ್ಬೋದು. ಲಕ್ ಅನ್ನೋದು ಕೇವಲ 10-15% ಅಷ್ಟೇ ಪಾತ್ರ ಅಂತ ನಾನು ಅನ್ಕೊಳ್ತೀನಿ. ಆ ಲಕ್ ಇಲ್ದೇನು ಅಂದ್ರೆ ತುಂಬಾ ಬ್ಲಾಕ್ ಬಸ್ಟರ್ ಲಕ್ ಬರ್ದೇ ಕೂಡ ನಾವು 12-13-15% ಲಾಭ ನೋಡ್ತಾ ಹೋದ್ರೆ ಕಾಂಪೌಂಡ್ ಹಾಕೊಂಡು ಹೋಗುತ್ತೆ ಅಂತ ಉದಾಹರಣೆಗಳು ಹೇಳುತ್ತೆ ನಮಗೆ. ಸರ್, ಈಗ ನೀವು 20,000 ಉದಾಹರಣೆ ಕೊಟ್ರಿ, ಆದ್ರೆ ಮಿಡಲ್ ಕ್ಲಾಸ್ ಜನ 10,000, 5,000 SIP ಮಾಡೋರು ಇರ್ತಾರೆ. ಅವರು ಎಷ್ಟು ದಿನ 1 ಕೋಟಿ ಮಾಡೋಕೆ ಎಷ್ಟು ದಿನ SIP ಮಾಡ್ಬೇಕು, ಎಷ್ಟು ಪರ್ಸೆಂಟೇಜ್ ಅಲ್ಲಿ SIP ಮಾಡ್ಬೇಕು ಅಂತ, ಮತ್ತೆ ಏನಾದ್ರೂ ಸ್ಟೆಪ್ ಅಪ್ ಆಪ್ಷನ್ ಅವ್ರಿಗೂ ಇರುತ್ತಾ ಅಂತ? ಸರ್ ಖಂಡಿತ. ಇವತ್ತು ನಮ್ಮ ಸೆಬಿ ಕಡೆಯಿಂದ ಅಥವಾ ನಮ್ಮ ಸರ್ಕಾರದ ಕಡೆಯಿಂದ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ, ತಿಂಗಳಿಗೆ 250 ರೂಪಾಯಿ ಕೂಡ ನಾವು SIP ತರ ಶುರು ಮಾಡಬಹುದು ಅಂತ. ಸೊ 250-500 ರೂಪಾಯಿಗಳು ಕೂಡ ಶುರು ಮಾಡಕ್ಕೆ ಅವಕಾಶ ಇರುವಾಗ ಖಂಡಿತ ನಾವು ಅದನ್ನ ಬಳಸ್ಕೋಬೇಕು. ನಾನು ಆಗ್ಲೇ 20,000 ಉದಾಹರಣೆ ಏನಕ್ಕೆ ಕೊಟ್ಟಿದೆ ಅಂದ್ರೆ, 1 ಕೋಟಿ ಟಚ್ ಆಗಕ್ಕೆ 15 ವರ್ಷದ ಟೈಮ್ ಪೀರಿಯಡ್ ತಗೊಂಡು ಲೆಕ್ಕ ಕೊಟ್ಟಿದ್ದೆ ನಾನು. ಆದ್ರೆ ಚಿಕ್ಕ ಮೊತ್ತ SIP ಮಾಡ್ತಾನು ನಾವು ಸಾಕಷ್ಟು ಹಣ ಸಂಗ್ರಹ ಮಾಡ್ಬೋದು. ಉದಾಹರಣೆಗೆ ಈಗ ಯಾವ್ದೋ ಡಿಗ್ರಿ ಮುಗಿಸಿರೋ ಯುವಕರು, ಸುಮಾರು 20-21 ವರ್ಷ ವಯಸ್ಸಿರುತ್ತೆ, ಅವ್ರಿಗೆ 20,000 ಖಂಡಿತ ಕಷ್ಟ ಇರುತ್ತೆ. ಯಾಕಂದ್ರೆ ಬರೋ ಸಂಬಳನೇ ಒಂದು 30-35,000 ಇರ್ಬೋದು. ಹಾಗಾಗಿ ಅವ್ರು 20,000 ಮಾಡ್ಬೇಕಾ? ಖಂಡಿತ ಮಾಡೋದ್ ಬೇಕಿಲ್ಲ. ಇದೊಂದು ಉದಾಹರಣೆ ನೋಡಿದ್ರೆ ಏನನ್ಸುತ್ತೆ ನಮಗೆ, ಮತ್ತೆ 1 ಕೋಟಿ ಮ್ಯಾಜಿಕ್ ಫಿಗರ್ ತಲುಪಕ್ಕೆ 22-23 ವರ್ಷದವರಿಗೆ, ಆಯ್ತಾ, ಅವರ ವಯಸ್ಸು 22-23 ವರ್ಷ ಇದ್ದಾಗ ತಿಂಗಳಿಗೆ ಕೇವಲ 5,200-5,300 ರೂಪಾಯಿ ಮಾಡಿ 25 ವರ್ಷ ಹೂಡಿಕೆ ಮಾಡಿದ್ರೆ ಅವರು ಕೂಡ 1 ಕೋಟಿ ತಲುಪ್ತಾರೆ. ಅಂದ್ರೆ ಈಗ ನನಗೆ ವಯಸ್ಸು 22 ಅನ್ಕೊಳ್ಳಿ, ನಾನು 22ಕ್ಕೆ ಹೂಡಿಕೆ ಶುರು ಮಾಡಿದ್ರೆ ಬಹುಶಃ ನಂಗೆ 46-47 ಆಗೋ ಹೊತ್ತಿಗೆ ಸ್ಟೆಪ್ ಅಪ್ ಇಲ್ದೆ 1 ಕೋಟಿ ತಲುಪುತ್ತದೆ 12% ಕೊಟ್ರೆ. ಆದ್ರೆ ಬಹಳ ಮುಖ್ಯವಾದ ಅಂಶನ ಆಗ್ಲೇ ಹೇಳಿದೆ, ಈಗ 5,200-5,300 ರೂಪಾಯಿಗೆ ಶುರು ಮಾಡ್ಲಿ ಇವಾಗ. ಯಾಕಂದ್ರೆ ಇವತ್ತು ಸಂಬಳ 25,000 ಇರ್ಬೋದು, 18,000 ಇರ್ಬೋದು, 20-30,000 ಇರ್ಬೋದು, ಎಷ್ಟೇ ಇರ್ಲಿ.
ಬಟ್ ಸಂಬಳ ಅಷ್ಟೇ ಇರಲ್ಲ. ಬೆಳೀತಾ ಬೆಳೀತಾ ಸಂಬಳ ಜಾಸ್ತಿ ಆಗುತ್ತೆ. ಸಂಬಳ ಜಾಸ್ತಿ ಆಗ್ತಿದ್ದಂಗೆ ಸ್ಟೆಪ್ ಅಪ್ ಮಾಡಿ. ಸ್ಟೆಪ್ ಅಪ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ತಿಂಗಳ ಕಮಿಟ್ಮೆಂಟ್ ಕೂಡ ಇವತ್ತು 5,200 ಶುರು ಆಗಿರೋದು 10,000 ಆಗುತ್ತೆ, 15 ಆಗುತ್ತೆ, 20 ಆಗುತ್ತೆ, ಬೆಳ್ಕೊಂಡು ಹೋಗುತ್ತೆ. ಅವಾಗ ಕಾಂಪೌಂಡ್ ಆಗೋ ಮೊತ್ತ ಕೂಡ ಇನ್ನೂ ಬಹಳ ಜಾಸ್ತಿ ಆಗುತ್ತೆ. ಸೊ ನಾನು ಉದಾಹರಣೆ ಕೊಟ್ಟಂಗೆ 20,000ನೇ ಮಾಡಬೇಕು, ಅವಾಗಷ್ಟೇ ಕೋಟ್ಯಾಧಿಪತಿ ಆಗ್ತೀವಿ ಅನ್ನೋದೆಲ್ಲ ಇಲ್ಲ. ಕಡಿಮೆ ಮೊತ್ತ ಮಾಡಿದ್ರು ಸರಿ, ಶಿಸ್ತು ಮುಖ್ಯ. ಈಗ 5,000 ಮಾಡೋರು ಶಿಸ್ತುಬದ್ಧವಾಗಿ 25 ವರ್ಷ ಮಾಡಿದ್ರೆ 1 ಕೋಟಿ ನೋಡ್ತಾರೆ. ಅದೇ 20,000 ಮಾಡೋ ಕೆಪಾಸಿಟಿ ಇರೋರು ಒಂದ್ 5 ವರ್ಷ ಮಾಡಿ ಬಿಟ್ಬಿಟ್ರೆ ಅವರು ಕೂಡ 1 ಕೋಟಿ ನೋಡಲ್ಲ. ಅದನ್ನ ಹೇಳಿದೆ, ಮೊತ್ತ ಎಷ್ಟು ಅನ್ನೋದು ಮುಖ್ಯ, ಆದ್ರೆ ಅದಕ್ಕಿಂತ ಮುಖ್ಯ ಶಿಸ್ತು. ಓಕೆ ಸರ್, ಥ್ಯಾಂಕ್ ಯು. ಬಹಳಷ್ಟು ಸುಲಭವಾಗಿ ಇದನ್ನ ನಮಗೆ ಹೇಳ್ಕೊಟ್ರಿ. 1 ಕೋಟಿ ರೂಪಾಯಿ ಪ್ರಯಾಣ ಯಾವ ರೀತಿ ಇರಬೇಕು ಅಂತ. ಮ್ಯೂಚುವಲ್ ಫಂಡ್ ನಲ್ಲಿ ಇದು ಸಾಧ್ಯ ಅಂತಾನು ಹೇಳಿದ್ರಿ. ಇದಕ್ಕೆ ಜ್ಞಾನ ಮತ್ತೆ ಶಿಸ್ತು ಮತ್ತೆ ತಾಳ್ಮೆ ಮತ್ತೆ ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಬೆಟರು. ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಆ ರೀತಿ ಅಂತ ನೀವು ಹೇಳ್ತಾ ಹೋದ್ರಿ. ಇದನ್ನ ನಾವು ವೀಕ್ಷಕರಿಗೂ ಅದನ್ನೇ ಹೇಳ್ತೀವಿ. ನಿಮಗೆ ಬೇಕಿದ್ರೆ ನಿಮ್ ಕನ್ಸನ್ನ ನನ್ಸ ಮಾಡೋ ಮೊದಲೇ ಹೆಜ್ಜೆನೆ ಹಿಂದೆ ಇಡಿ. ಬೇಕಿದ್ರೆ ನೀವು ತಜ್ಞರ ಸಲಹೆ ಪಡೆಯಿರಿ, ಇಲ್ಲಾಂದ್ರೆ ನಿಮಗೆ ಅಷ್ಟೊಂದು ನಾಲೆಜ್ ಇದ್ರೆ ನೀವೇ ಮುಂದುವರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾವು ಬರ್ತೀವಿ. ಸರ್, ನಿಮಗೂ ನಮಸ್ಕಾರ ಸರ್, ಧನ್ಯವಾದ. ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಯ್ತು. 1 ಕೋಟಿ ರೂಪಾಯಿ ಗಳಿಸೋದು ಕೇವಲ ಅದೃಷ್ಟವಂತರ ಕನಸಲ್ಲ, ಬದಲಿಗೆ ಸರಿಯಾದ ಜ್ಞಾನ, ಶಿಸ್ತು, ತಾಳ್ಮೆ ಮತ್ತು ಕಾಲದ ಪ್ಲಾನ್ ಬೇಕಿರುತ್ತೆ. ಇದು ಇದ್ರೆ ಯಾರಿಗಾದ್ರೂ 1 ಕೋಟಿ ರೂಪಾಯಿ ಸಾಧ್ಯವಾಗಬಹುದು ಗಳಿಸೋಕೆ. ಒಂದು ವಾಸ್ತವಿಕ ಗುರಿ ಅಂತಾನೆ ಹೇಳ್ಬಹುದು. ನಾವು ನೋಡಿದಂತೆ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಅದೇ ರೀತಿ ಮ್ಯೂಚುವಲ್ ಫಂಡ್ ನಿಂದ ಸ್ವಲ್ಪನೇ ದುಡ್ಡನ್ನ ಕೂಡಿಟ್ಟು 1 ಕೋಟಿಯನ್ನ ನಾವು ಗಳಿಸಬಹುದು. ನೆನ್ಪಿಡಿ, ಇದು ರಾತ್ರಿ ನಡೆಯೋ ಪವಾಡ ಅಲ್ಲ, ಬದಲಿಗೆ ತಾಳ್ಮೆ ಮತ್ತು ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ ಇರಬೇಕು. ಇದು ಇವತ್ತಿನ ವಿಶೇಷ. ಇದೇ ರೀತಿ ಟಾಪಿಕ್ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದ.